ಹಿಂದೂಗಳು ನಿಜವಾಗಿಯೂ ಕಲ್ಲನ್ನು ಪೂಜಿಸುತ್ತಾರೆಯೇ? ಇದು ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ತಪ್ಪಾಗಿ ಅರ್ಥಮಾಡಿಕೊಳ್ಳಲ್ಪಟ್ಟ ಪ್ರಶ್ನೆಗಳಲ್ಲಿ ಒಂದು. ಸಂಶಯವಾದಿಗಳು ಇದನ್ನು ಮೂಢನಂಬಿಕೆಯೆಂದು ಕರೆಯುತ್ತಾರೆ. ಇಂದಿನ ಅನೇಕ ಆಧುನಿಕ ಹಿಂದೂಗಳಿಗೂ ಸಹ ಈ ಪ್ರಶ್ನೆ ಕೇಳಿದಾಗ ಸಂಕೋಚ ಉಂಟಾಗುತ್ತದೆ. ನೀವು ಒಂದು ಪ್ರತಿಮೆಯ ಮುಂದೆ ಏಕೆ ನಮಸ್ಕರಿಸುತ್ತೀರಿ? ಆದರೆ ಸ್ವಾಮಿ ವಿವೇಕಾನಂದರು ಇದಕ್ಕೆ ಶಕ್ತಿಯುತವಾದ ಉತ್ತರವನ್ನು ನೀಡಿದರು. ಅವರು ಹೇಳಿದರು, ಹಿಂದೂಗಳು ಕಲ್ಲನ್ನು ಪೂಜಿಸುವುದಿಲ್ಲ. ಅವರು ಕಲ್ಲಿನ ಮೂಲಕ ಪ್ರತಿನಿಧಿಸಲ್ಪಡುವ ದೈವಿಕ ಸಾನ್ನಿಧ್ಯವನ್ನು ಪೂಜಿಸುತ್ತಾರೆ. ಅಲ್ವಾರ್ ಮಹಾರಾಜರ ದರ್ಬಾರಿನಲ್ಲಿ ನಡೆದ ಒಂದು ಪ್ರಸಿದ್ಧ ಕಥೆಯಿದೆ. ಪಾಶ್ಚಾತ್ಯ ಶಿಕ್ಷಣ ಪಡೆದ ರಾಜನು ಒಮ್ಮೆ ಸ್ವಾಮಿ ವಿವೇಕಾನಂದರಿಗೆ ಹೇಳಿದನು, ನನಗೆ ವಿಗ್ರಹಗಳಲ್ಲಿ ನಂಬಿಕೆಯಿಲ್ಲ. ನಾನು ಒಂದು ಕಲ್ಲಿನ ತುಂಡನ್ನು ಪೂಜಿಸಲು ಸಾಧ್ಯವಿಲ್ಲ. ಸ್ವಾಮೀಜಿ ವಾದಿಸಲಿಲ್ಲ. ಅವರು ಗೋಡೆಯ ಮೇಲೆ ನೇತಾಡುತ್ತಿದ್ದ ಮಹಾರಾಜರ ತಂದೆಯ ಚಿತ್ರವನ್ನು ನೋಡಿದರು. ನಂತರ ಆ ಚಿತ್ರವನ್ನು ಕೆಳಗಿಳಿಸಿ ಅದರ ಮೇಲೆ ಉಗುಳುವಂತೆ ಮಂತ್ರಿಗೆ ಹೇಳಿದರು. ಎಲ್ಲರೂ ಬೆಚ್ಚಿಬಿದ್ದರು. ಮಂತ್ರಿ ಹೇಳಿದರು, ಸ್ವಾಮೀಜಿ, ನಾನು ಈ ಚಿತ್ರವನ್ನು ಹೇಗೆ ಅವಮಾನಿಸಲಿ? ಇದು ನಮ್ಮ ಅಗಲಿದ ರಾಜರ ಚಿತ್ರ. ಸ್ವಾಮೀಜಿ ನಗುತ್ತಾ ಹೇಳಿದರು, ಇದು ಕೇವಲ ಕಾಗದ ಮಾತ್ರ. ಇದಕ್ಕೆ ಜೀವವಿಲ್ಲ, ರಕ್ತವಿಲ್ಲ. ಆದರೂ ನೀವು ಇದನ್ನು ನೋಡಿದಾಗ ನಿಮ್ಮ ತಂದೆಯನ್ನು ನೆನಪಿಸಿಕೊಳ್ಳುತ್ತೀರಿ. ಒಂದು ಚಿತ್ರ ನಿಮ್ಮ ತಂದೆಯನ್ನು ನಿಮ್ಮ ಮನಸ್ಸಿಗೆ ತರಬಹುದಾದರೆ, ಒಂದು ಕಲ್ಲಿನ ರೂಪವು ಭಕ್ತನ ಮನಸ್ಸಿಗೆ ದೇವರನ್ನು ಏಕೆ ತರಲಾರದು? ಅದೇ ಮೂರ್ತಿ ಪೂಜೆಯ ಸಾರ. ವಿಗ್ರಹವು ಮನಸ್ಸು ದೇವರೊಂದಿಗೆ ಸಂಪರ್ಕಿಸಲು ಸಹಾಯ ಮಾಡುವ ಒಂದು ಪವಿತ್ರ ಸಂಕೇತ. ಒಂದು ರಾಷ್ಟ್ರೀಯ ಧ್ವಜವನ್ನು ಯೋಚಿಸಿ. ಅದು ಕೇವಲ ಬಟ್ಟೆ ಮಾತ್ರ. ಆದರೆ ಜನರು ಅದನ್ನು ನೋಡಿದಾಗ ದೇಶಭಕ್ತಿ, ತ್ಯಾಗ ಮತ್ತು ದೇಶದ ಮೇಲಿನ ಪ್ರೀತಿಯನ್ನು ಅನುಭವಿಸುತ್ತಾರೆ. ಸ್ವಾಮಿ ವಿವೇಕಾನಂದರು ವಿವರಿಸಿದರು, ನಿರಾಕಾರವನ್ನು ಅರ್ಥಮಾಡಿಕೊಳ್ಳುವ ಮೊದಲು ಮಾನವ ಮನಸ್ಸಿಗೆ ರೂಪಬೇಕು. ಅನಂತ ಚೈತನ್ಯದ ಮೇಲೆ ಧ್ಯಾನಿಸಲು ಪ್ರಯತ್ನಿಸಿ. ಆ ಮನಸ್ಸು ಅಲೆದಾಡುತ್ತದೆ. ಆದರೆ ಕೃಷ್ಣನ ನಗು, ಶಿವನ ಶಾಂತ ಮುಖ ಅಥವಾ ದುರ್ಗೆಯ ರಕ್ಷಣಾತ್ಮಕ ರೂಪವನ್ನು ನೋಡಿ ತಕ್ಷಣ ಮನಸ್ಸು ಸ್ಥಿರವಾಗುತ್ತದೆ. ಅದೇ ಪೂಜೆಯ ಮನೋವಿಜ್ಞಾನ. ಹಿಂದೂ ಧರ್ಮ ಕಲ್ಲೇ ದೇವರು ಎಂದು ಹೇಳುವುದಿಲ್ಲ. ಅದು ಹೇಳುವುದು, ಕಲ್ಲಿನ ಮೂಲಕ, ಚಿತ್ರದ ಮೂಲಕ, ಪವಿತ್ರ ಸಂಕೇತದ ಮೂಲಕ ಭಕ್ತನು ದೇವರನ್ನು ನೋಡಲು ಕಲಿಯುತ್ತಾನೆ. ಮೂರ್ತಿ ಗಮ್ಯಸ್ಥಾನವಲ್ಲ, ಅದು ಒಂದು ದ್ವಾರ. ಆರಂಭದಲ್ಲಿ ರೂಪ ನಮಗೆ ಸಹಾಯ ಮಾಡುತ್ತದೆ. ಕೊನೆಯಲ್ಲಿ ನಾವು ರೂಪವನ್ನು ಮೀರಿ ಹೋಗುತ್ತೇವೆ. ಸ್ವಾಮಿ ವಿವೇಕಾನಂದರ ಸಂದೇಶ ಸ್ಪಷ್ಟವಾಗಿತ್ತು. ಒಬ್ಬ ವ್ಯಕ್ತಿ ಒಂದು ಚಿತ್ರದ ಮೂಲಕ ದೇವವನ್ನು ಅರಿತರೆ ಅದು ಪಾಪವಲ್ಲ, ಅದು ಒಂದು ಆಶೀರ್ವಾದ. ಆದ್ದರಿಂದ ನಿಜವಾದ ಪ್ರಶ್ನೆ ಹಿಂದೂಗಳು ವಿಗ್ರಹಗಳನ್ನು ಏಕೆ ಪೂಜಿಸುತ್ತಾರೆ ಎಂಬುದಲ್ಲ. ನಿಜವಾದ ಪ್ರಶ್ನೆ, ಒಂದು ಸಂಕೇತ ಮಾನವ ಹೃದಯದಲ್ಲಿ ದೈವವನ್ನು ಜಾಗೃತಗೊಳಿಸಬಹುದೇ ಎಂಬುದು. ಲಕ್ಷಾಂತರ ಭಕ್ತರಿಗೆ ಉತ್ತರ ಹೌದು. ಇಂದು ರಾತ್ರಿ ಕ್ಷೇತ್ರಾಡನಂನಲ್ಲಿ ಪೂರ್ಣ ವಿಡಿಯೋವನ್ನು ನೋಡಿ. ಓಂ ನಮಃ ಶಿವಾಯ. ಜೈ ಮಾತಾದಿ. ನಮಸ್ತೆ.